ನಮಸ್ಕಾರ ಸ್ನೇಹಿತರೆ, ಕ್ರಿಕೆಟ್ ಜಗತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ಏಷ್ಯಾ ಕಪ್ ಸ್ಕ್ವಾಡ್ ಅನೌನ್ಸ್ ಆಗೇ ಬಿಟ್ಟು, ಆದರೆ ಟೀಮ್ ಇಂಡಿಯಾ ಈ ಥರ ಟ್ವಿಸ್ಟ್ ಕೊಡ್ತಾರೆ ಅಂತ ಯಾರೂ ಊಹೆನೂ ಮಾಡಿರಲಿಲ್ಲ. ಯಾಕಂದರೆ ಅತ್ಯುತ್ತಮವಾಗಿ ಸತತವಾಗಿ ಪ್ರದರ್ಶನ ನೀಡುತ್ತಿರುವ ಕೆಲವು ಆಟಗಾರರನ್ನು ಮೂಲೆ ಗುಂಪು ಮಾಡಿಬಿಡುತ್ತಿದ್ದಾರೆ. ಹೌದು ಸ್ನೇಹಿತರೆ, ಕಳೆದ ವರ್ಷ ಏಷ್ಯಾ ಕಪ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರುವ ಮೊಹಮ್ಮದ್ ಸಿರಾಜ್ ಅವರನ್ನು ಸೆಲೆಕ್ಟೇ ಮಾಡಲಿಲ್ಲ. ಮತ್ತು ಶ್ರೇಯಸ್ ಅವರ ಪ್ರದರ್ಶನ ಹಲವು ವರ್ಷಗಳಿಂದ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಅದನ್ನು ನೀವು ನೋಡುತ್ತಲೇ ಬರುತ್ತಿದ್ದೀರಾ. ಹೋದ ವರ್ಷ ಕೋಲ್ಕತ್ತಾ ನೈಟ್ ರೈಡರ್ಸನ್ನು ಫೈನಲ್ಗೆ ತಲುಪಿಸಿ ಕಪ್ ಗೆಲ್ಲಿಸಿರುವ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಮತ್ತು ಈ ವರ್ಷ ಫೈನಲ್ನಲ್ಲಿ ರನ್ನರ್ ಅಪ್ ಆಗಿ ಪಂಜಾಬ್ ಕಿಂಗ್ಸನ್ನು ತಂದಿರುತ್ತಾರೆ. ಆದರೂ ಕೂಡ ಇವರನ್ನು ಸೆಲೆಕ್ಟೇ ಮಾಡುತ್ತಿಲ್ಲ. ಇದು ರಾಜಕೀಯ ಬೆಳವಣಿಗೆಯೋ ಏನೋ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅವರ ಆಟದಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ ಯಾವುದೇ ತೊಂದರೆ ಇಲ್ಲ, ಆದರೂ ಅವರನ್ನು ಸೆಲೆಕ್ಟೇ ಮಾಡುತ್ತಿಲ್ಲ. ಇದು ಅವರಿಗೆ ಘೋರ ಅನ್ಯಾಯ ಮಾಡಿದಂತಾಗ್ತಿದೆ. ಮತ್ತು ನಮ್ಮ ಕರ್ನಾಟಕದ ಕಿಂಗ್ KL ರಾಹುಲ್ ಇವರು ಸಹ ಉತ್ತಮ ಪ್ರದರ್ಶನ ನೀಡುತ್ತಲೇ ಬರುತ್ತಿದ್ದಾರೆ. ಇವರನ್ನೂ ಸಹ ಸೆಲೆಕ್ಟೇ ಮಾಡುತ್ತಿಲ್ಲ. ಜೈಸ್ವಾಲ್ ಸಹ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ, ಒಳ್ಳೆಯ ಫಾರ್ಮ್ನಲ್ಲಿದ್ದಾರೆ. ಎಂದೂ ಸಹ ತಮ್ಮ ಪರ್ಸನಲ್ ಮೈಲ್ಸ್ಟೋನ್ಗೋಸ್ಕರ ಆಡಿದವರೇ ಅಲ್ಲ. ಪಾಪ ಇವರನ್ನು ಸಹ ಸೆಲೆಕ್ಟೇ ಮಾಡಿಲ್ಲ. ಚಿತ್ರಾನ್ನ ಅವರಲ್ಲಿ ಏನು ನೋಡಿದ್ದಾರೆ ಗೊತ್ತಿಲ್ಲ. ಅವರು ಪ್ರತಿ ಸ್ಕ್ವಾಡ್ ಅನೌನ್ಸ್ ಆದಾಗ ಅವರ ಹೆಸರು ಇದ್ದೇ ಇರುತ್ತದೆ. ಇದರಿಂದ ಬಹಳ ಸುಲಭವಾಗಿ ಗೊತ್ತಾಗುತ್ತದೆ ಗಂಭೀರ್ ಅವರ ಕೈವಾಡ ಎಷ್ಟಿದೆ ಅಂತ. ಸಿರಾಜ್ರಂಥ ಒಳ್ಳೆಯ ಪ್ರತಿಭೆಗಳನ್ನು ಬಿಟ್ಟು ಇವರನ್ನು ಸ್ಕ್ವಾಡ್ನಲ್ಲಿ ಏಕೆ ಕರ್ಕೋತಾರೆ ಅಂತ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ಇದು ಟೀಮ್ ಇಂಡಿಯಾ ಹಿಂದುಳಿವಿಗೆ ಕಾರಣವಾಗ್ತಿದೆ. ಇನ್ನು ಇದರ ವಿಚಾರ ಬಿಟ್ಟರೆ ಇನ್ನು ಖುಷಿ ವಿಚಾರ ಏನಂದರೆ, ನಮ್ಮ RCBಯ ಫಿನಿಷರ್ ಜಿತೇಶ್ ಶರ್ಮಾ ಅವರು ಸೆಲೆಕ್ಟ್ ಆಗಿ ಬಿಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ಮತ್ತು ಸ್ಪಿನ್ ಮಾಂತ್ರಿಕ ಕುಲ್ದೀಪ್ ಯಾದವ್ ಅವರು ಬಹಳ ವರ್ಷದ ನಂತರ ಕಮ್ಬ್ಯಾಕ್ ಮಾಡಿರುತ್ತಾರೆ. ಇದು ಸಹ ಒಂದು ಒಳ್ಳೆಯ ಖುಷಿಯ ವಿಚಾರ. ಇದಾಗಿತ್ತು ಇವತ್ತಿನ ಕ್ರಿಕೆಟ್ ಜಗತ್ತಿನ ನ್ಯೂಸ್. ಇದೇ ಥರ ಒಳ್ಳೆಯ ವಿಡಿಯೋಗಳು ಬೇಕಾದರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.